ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗೋಲ್ಡ್ ಅಲ್ಲಿ ಚೇಂಜೇ ಇಲ್ಲ. 14,300. 24 ಕ್ಯಾರೆಟ್ ಗೋಲ್ಡ್ 15,600. ಸಿಲ್ವರ್ ಇಳಿದಿದೆ ಅಂತ ಒಪ್ಕೋತಾ ಇದ್ದಾರೆ. ಬಟ್ ಎಲ್ಲ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲೇ ನೋಡ್ಬೇಕು. 2,50,000 ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ತಿರ್ಗಾ ಇನ್ಸ್ ಹಾಕರ್ ಬಂದಿದೆ. ರೂಪಾಯಿ 93.50 ಹತ್ತತ್ರ ಹೋಗಿದೆ ಇನ್ ಸ್ವಿಂಗಿಂಗ್ ಯಾಕರ್. ಸೊ 93.50 ರೈಟಾ. ಈಗ ಸದ್ಯಕ್ಕೆ ನೋಡಿದ್ರಿ ಅಂತಂದ್ರೆ ನಮ್ಮಿಂದ ಈ ಕಚ್ಚಾ ತೈಲವನ್ನ ಇಂಪೋರ್ಟೇ ಮಾಡೋದಕ್ಕಾಗ್ತಾ ಇಲ್ಲ. ಹೋದ ತಿಂಗಳು ಈ ಕಚ್ಚಾ ತೈಲದ ಇಂಪೋರ್ಟು, LPG ಇಂಪೋರ್ಟು ಕಡಿಮೆ ಆಗಿದೆ. ಇದು ಡಿಮ್ಯಾಂಡ್ ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲ, ನಮ್ಮಿಂದ ಹೋಮಸ್ ಇಲ್ದಂಗೆ ತಗೊಂಡ್ ಬರೋದಕ್ಕೆ ಆಗ್ತಾ ಇಲ್ಲ. ಏನೋ ರಷ್ಯಾದಿಂದ ಸ್ವಲ್ಪ ಕಚ್ಚಾ ತೈಲ ಬರ್ತಾ ಇದೆ, ಅದರಿಂದ ಸ್ಟ್ರಾಟಜಿಕ್ ರಿಸರ್ವ್ಸ್ ನ ನಾವು ಖಾಲಿ ಮಾಡ್ತಾನೆ ಇದ್ದೀವಿ. ಈಗ ಏನ್ ವಿಷಯ ಅನ್ನೋದನ್ನ ನೋಡೋಣ. ಈ ಅಕ್ಷಯ ತೃತೀಯ ವಿಡಿಯೋನ ನೋಡಿ ತುಂಬಾ ಜನ ಪ್ಯಾನಿಕ್ ಆಗಿದ್ದೀರಾ ಅಂತ ನನ್ನ ಟೀಮ್ ಹೇಳಿದ್ರು. ಮೊದಲನೇದಾಗಿ ನಾನು ಯಾಕೆ ಹೇಳ್ದೆ, ಏನ್ ಹೇಳ್ದೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಲೈಸೆನ್ಸ್ ನ ನಿಲ್ಸಿಟ್ಟಿದ್ರು ಗವರ್ಮೆಂಟ್ ಕೆಲವು ಬ್ಯಾಂಕ್ಗಳಿಗೆ ಗೋಲ್ಡ್ ನ ಇಂಪೋರ್ಟ್ ಮಾಡಕ್ ಆಗ್ದಂಗೆ. ಅದು ನನಗೆ ಥೈಲ್ಯಾಂಡ್ ಅಲ್ಲಿ ಸಿಲ್ವರ್ಗೆ ಮಾಡಿದಂತ ಕತೆ ನೆನಪಿಗೆ ಬಂತು. ಸಿಲ್ವರ್ 4ಕ್ಕೆ ಹೋಗಿ ತಿರ್ಗಾ 2ಕ್ಕೆ ಬಂದಿದೆ, ನಿಮ್ಮ ದುಡ್ಡು ಹೋಯ್ತು. ಸೊ ಅದೇ ತರ ಇದು DGFT ಲೈಸೆನ್ಸ್ ನ ಕ್ಲಿಯರ್ ಮಾಡ್ದಂಗೆ ಇದ್ರು. ಅದೇ ಸಮಯದಲ್ಲಿ ಈ ಸೆಬಿ ನೋಟಿಫಿಕೇಶನ್ HDFC ರಿವೈಂಡ್ ಮಾಡ್ದ. ಗೋಲ್ಡ್ ಬಂದಿಲ್ಲ ಅಂದ್ರೆ ನಮ್ಗೆ ಪರವಾಗಿಲ್ಲ, 50% ಡೆರಿವೇಟಿವ್ ಗೋಲ್ಡ್ ಮಾನಿಟೈಸೇಷನ್ ಸರ್ಟಿಫಿಕೇಟು, ಇನ್ನೊಂದು ಗೋಲ್ಡ್ ಸರ್ಟಿಫಿಕೇಟ್ ಅಂತ ಗೌರ್ಮೆಂಟ್ ಸರ್ಟಿಫಿಕೇಟ್ನೆಲ್ಲ ಇಟ್ಕೊಂಡು ನಾವು ಮ್ಯಾನೇಜ್ ಮಾಡ್ತೀವಿ ಅಂತ HDFC ಹೇಳ್ದ. ಸೆಬಿನಲ್ಲಿ ಪ್ರೊವಿಷನ್ ಇತ್ತು. ಸೆಬಿನಲ್ಲಿ ಆ ಪ್ರೊವಿಷನ್ ಇದ್ದಿದ್ರಿಂದ ಅಂಡ್ HDFC ಕೂಡ ಇದನ್ನ ಹೇಳಿದ್ರಿಂದ, ಪ್ಲಸ್ ಗೋಲ್ಡ್ ಒಳಗೆ ಬರಕ್ಕಾಗದೇ ಇರುವಂತ ಸ್ಥಿತಿ ಇರೋದ್ರಿಂದ ನಿಮಗೆ ನಾನು ವಾರ್ನಿಂಗ್ ಕೊಟ್ಟೆ. ಈಗ ನಾವು ಕಂಡು ಹಿಡ್ದಿರೋದು ಏನು ಅಂತಂದ್ರೆ, ಇಲ್ಲಿಯವರೆಗೂ ಗೋಲ್ಡ್ ಬೀಸಲ್ಲಿ 98.5% ಗೋಲ್ಡ್ ಇದೆ. ನಿಪ್ಪಾನ್ ಏನ್ ಹೇಳ್ತಾನೆ ಅಂತಂದ್ರೆ ನನಗೂ HDFCಗೂ ಸಂಬಂಧ ಇಲ್ಲ, ನಾನು ಫಿಸಿಕಲ್ ಗೋಲ್ಡ್ನೇ ಇಟ್ಟಿರ್ತೀನಿ ಅಂತ. ನಾನು ಗೋಲ್ಡ್ ಸರ್ಟಿಫಿಕೇಟ್ ಕೂಡ ಇಟ್ಟಿರೋದಿಲ್ಲ, ನಾನು ಗೋಲ್ಡ್ ಮಾನಿಟೈಸೇಷನ್ ಕೂಡ ಮಾಡೋದಿಲ್ಲ, ಒನ್ಲಿ ಫಿಸಿಕಲ್ ಗೋಲ್ಡ್. ನಿಮ್ಮದು ಇದು ಇಂಡಿಯಾ ಒಳಗಡೆನೆ ಇರುತ್ತೆ. ಬರೀ 1.5% ಅಷ್ಟೇ ಕ್ಯಾಶ್ ಇಟ್ಟಿರ್ತೀನಿ. ಆ ಕ್ಯಾಶ್ ಕೂಡ ಗೋಲ್ಡ್ ಬಿದ್ರೆ ತಗೊಳ್ಳೋದಕ್ಕೋಸ್ಕರ ಇಟ್ಟಿರ್ತೀನಿ. ಇದೇನೆ ನನ್ನ ಸ್ಟ್ಯಾಂಡ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. HDFC ನಲ್ಲೇ ಭಯಂಕರವಾದಂತ ವಿಡ್ರಾವಲ್ ಬಂದು HDFCನೇ ಪಲ್ಟಿ ಹೊಡೆದು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಗೋಲ್ಡ್ನೇ ಇಟ್ಟಿರ್ತೀನಿ. ನಾನು ಹೇಳೋದು ಏನಂತಂದ್ರೆ, ಈ ರೇರೆಸ್ಟ್ ಆಫ್ ರೇರ್ ಕೇಸು ಈ ಫಾರೆಕ್ಸ್ ಇಂಡಿಯಾದಲ್ಲಿ ಇಲ್ಲ ಅಂತಂದ್ರೆ ಏನ್ ಮಾಡೋದು, ಅದಕ್ಕೋಸ್ಕರ ನಾನು ಅದನ್ನ ಹೊರಡಿಸ್ಬಿಟ್ಟೆ ಅಂತ ಹೇಳಿದ್ರು. ಸೊ ರೇರೆಸ್ಟ್ ಆಫ್ ರೇರ್ ಅಂತಂದ್ರೆ ಅವ್ರಿಗೆ ಓಪನ್ ಆಗಿ ಅವ್ರು ಕೊಡೋದಿಲ್ಲ, ಒಳಗೊಳಗೆ ಪ್ರೆಷರ್ ಇದ್ದಿರತ್ತೆ. ಯಾಕೆ ಅಂತಂದ್ರೆ ಈ ಡೆರಿವೇಟಿವ್ಸ್ ಮಾರ್ಕೆಟ್ ಅಲ್ಲಿ ಕೈ ಇಟ್ರು. ಅದೇ ರೀತಿ ಗೋಲ್ಡ್ ಇಂಪೋರ್ಟ್ಗೂ ದುಡ್ಡು ಕೊಡ್ದಂಗೆ ಕಷ್ಟ ಕೊಟ್ರು. RBI ಹತ್ರ $585 ಬಿಲಿಯನ್ ಅಷ್ಟೇ ಇದೆ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಪೊಸಿಷನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು ಅಂತಂದ್ರೆ ರೇಟ್ ಆಫ್ $585 ಮಿಲಿಯನ್ ಅಷ್ಟೇ ಇದೆ. ಈ ಸಲ ಕರೆಂಟ್ ಅಕೌಂಟ್ ಡೆಫಿಸಿಟ್ $60 ಬಿಲಿಯನ್ ಇರುತ್ತೆ ಅಂತ ಎದುರು ನೋಡಲ್ಪಡ್ತಿದೆ. ಇನ್ನೊಂದು ವಿಷಯ ಏನಂದ್ರೆ, ಹೋದ ವರ್ಷ $110 ಬಿಲಿಯನ್ ಎಕ್ಸ್ಟ್ರಾ ಹೊರಗಡೆ ಹೋಗಿವೆ. ಸೊ ಈ ರೀತಿ ಎಕ್ಸ್ಟ್ರಾ ಹೊರಗಡೆ ಹೋಗೋದು ಕೂಡ ಅದೇ ರೀತಿ ಹೋಯ್ತು ಅಂತಂದ್ರೆ 860 + 110 $170 to $180 ಬಿಲಿಯನ್ ಇಂಡಿಯಾನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಸಾಧ್ಯತೆಗಳಿದೆ. 400 ಬಿಲಿಯನ್ ಆಗಿ ಫಾರೆಕ್ಸ್ ಕಡಿಮೆ ಆಗೋದಕ್ಕೆ ಸಾಧ್ಯತೆಗಳಿದೆ. ಅಂಡ್ ಇದೇ ಸಮಯದಲ್ಲಿ ಇದು ಈಗ 400 ಬಿಲಿಯನ್ ಆಗಿ ಕಡಿಮೆ ಆಯ್ತು ಅಂದ್ರೆ ರೂಪಾಯಿ ಪ್ರೆಷರ್ ಅಲ್ಲಿ ಇರುತ್ತೆ. ಅಂಡ್ ಫಾರ್ ಎಕ್ಸ್ಚೇಂಜ್ ತೆಗಿದಿನತು ಇದಕ್ಕೇನೆ ಮೇಡಮು 5% 20% ಅಂತ ಟ್ಯಾಕ್ಸ್ ಎಲ್ಲ ಹಾಕಿದ್ರು. ಅದರಿಂದ ಇದನ್ನೆಲ್ಲ ನೋಡಿ ಇದು ನಡಿಬಹುದು ಅಂತ ನಾನು ಹೇಳ್ದೆ. ಈಗ ಅವರು ಪಲ್ಟಿ ಹೊಡೆದು ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಚಿನ್ನದಲ್ಲೇ ನೋಡ್ತೀವಿ, ಲೋಕಲ್ ಸೋರ್ಸ್ ಅಲ್ಲೂ ನಾವು ತುಂಬಾ ಕ್ರಾಪ್ ಗೋಲ್ಡ್ಸ್ ನ ತಗೋತೀವಿ, ಈ ರೀತಿಯಾಗಿ ಹಲವು ಒಳ್ಳೆ ವಿಷಯಗಳನ್ನ ಮಾತಾಡಿದ್ದಾರೆ. ಅದರಿಂದ ಈಗ ಸದ್ಯಕ್ಕೆ ತಲೆ ತಪ್ಪಿಸ್ಕೊಂಡಿದೆ. ತಿರ್ಗಾಡಿಂದ ಗೋಲ್ಡ್ ಬೀಸ್ ಅಲ್ಲಿ ಇರ್ಬೋದು. ಆದ್ರೆ ನನ್ನ ಐಡಿಯಾ ಏನು ಅಂತಂದ್ರೆ, ಗೋಲ್ಡ್ ಬೆಲೆ ಏರಿರೋದ್ರಿಂದಾನು, ಗೋಲ್ಡ್ ಬೆಲೆ ಇನ್ನೂ ಕೂಡ ಏರುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ನನಗೆ ಇರೋದ್ರಿಂದಾನು, ನೀವು 2 ರಿಂದ 4 ಆಗಿ ಇಟ್ಟು 4 ಲಕ್ಷದವರೆಗೂ ಗೋಲ್ಡ್ ಬೀಸ್ ಆಗಿ ಇಟ್ಕೊಳ್ಳಿ. 4 ಲಕ್ಷಕ್ಕೆ ಮೇಲೆ ಗೋಲ್ಡ್ ಬೀಸ್ ನ ಇಟ್ಕೊಳ್ಳೋದು ಬೇಡ. 4 ಲಕ್ಷಕ್ಕಿಂತ ಮೇಲೆ ಗೋಲ್ಡ್ ಬೀಸ್ ಇತ್ತು ಅಂತಂದ್ರೆ ಅದನ್ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡಿ ಭದ್ರವಾಗಿ ಒಳಗಡೆ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಪ್ಯಾಸಿವ್ ಆಗಿ ಅದರಿಂದ ನಿಮ್ಗೆ ಇನ್ಕಮ್ ಬೇಕು ಅಂತಂದ್ರೆ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ.
ಈ ಗೋಲ್ಡ್ ಅಂತ ಅನ್ನೋದು ಆಪದ್ ಬಾಂಧವ. ನಮ್ಮ ಹತ್ರ ಯಾವುದೇ ರೀತಿಯಾದ ದುಡ್ಡಿಲ್ಲ, ಈಗ ಅವಶ್ಯಕತೆ ಇದೆ, ಏನಾದ್ರೂ ಇಟ್ಟು ನಾವು ದುಡ್ಡು ತಗೊಂಡ್ರೇನೆ ನಾವು ಸರ್ವೈವ್ ಆಗೋದಕ್ಕೆ ಆಗತ್ತೆ. ಸೊ ಈ ನಾನು ತುಂಬಾ ಸಲ ಇದನ್ನ ಹೇಳಿದ್ದೀನಿ. ಸೊ ಇದ್ರಲ್ಲಿ ಹೆಂಗೆ ಅಂತಂದ್ರೆ ಒಂದು 2 ಕ್ಯಾಟಗರಿ ಇದೆ. ಒಂದು, ಈ ಗೋಲ್ಡ್ ಜೊತೆ ಅಮೆರಿಕಾದಲ್ಲಿ ಇಳಿದಂತವನು ನೇರವಾಗಿ ಫಸ್ಟ್ ಏರಿಯಾದಲ್ಲಿ ಚೆಕ್ ಇನ್ ಮಾಡ್ದ, ಗೋಲ್ಡ್ ಇಂದ ಬಂದಂತವನು ಅಲ್ಲಿಂದ ಒಂದೆರಡು ವರ್ಷ ಕೂತ್ಕೊಂಡಿದ್ದ. ಅದರಿಂದ ತಮಿಳ್ನಾಡಿಗೂ ಕೂಡ ಗೋಲ್ಡ್ ಜೊತೆ ಬಂದಂತ ಶ್ರೀಲಂಕನ್ ದೊಡ್ಡ ಹೋಟೆಲ್ನ ಕಟ್ಟಿದ್ದಾನೆ. ಗೋಲ್ಡ್ ಹಿಂದೆ ಇರುವಂತವನು ಇವತ್ತಿಗೂ ಕೂಡ ಕ್ಯಾಂಪಲ್ಲೇ ಕೂತ್ಕೊಂಡಿದ್ದಾನೆ. ಅದರಿಂದ ಗೋಲ್ಡ್ ಈ ರೀತಿಯಾದಂತ ಒಂದು ಮಾಯದ ಕೆಲಸಗಳನ್ನೆಲ್ಲ ಮಾಡುತ್ತೆ. ಅದರಿಂದ ಸ್ವಲ್ಪ ಫಿಸಿಕಲ್ ಗೋಲ್ಡ್ ಆಗಿ ಇಟ್ಕೊಳ್ಳೋದು ನಮಗೆ ಸೇಫ್ಟಿ. ಸೊ ಒಂದು 4 ಲಕ್ಷದವರೆಗೂ ಇಟ್ಕೊಳ್ಳಿ, ಅದಾದ್ಮೇಲೆ ಬದಲಾಯಿಸ್ಕೊಳ್ಳಿ. ತಿರ್ಗಾ ಏನಾದ್ರೂ ಈ ರೀತಿ ಸರ್ಕ್ಯುಲರ್ ಅದು ಇದು ಅಂತ ಬಂದ್ರೆ ನಿಮ್ಗೆ ಅದು ಅಲರ್ಟ್ ಮಾಡ್ಬಿಡತ್ತೆ. ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ನಾನು ಹೇಳಿದ ತರಾನೇ ನಡೀತು, ಅದೇ ತರಾನೇ ಇದು ಕೂಡ. ಅದರಿಂದ ಆ $400 ಬಿಲಿಯನ್ ರಿಸಲ್ಟ್ಸ್ ಬರುವಾಗ ಏನ್ ಹೇಳ್ತಾರೆ ಗವರ್ಮೆಂಟ್ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ನೋಡ್ತೀನ ಅಂತ ಕೇಳಿದ್ರೆ ನೋಡ್ತಾನೆ ಇರ್ತೀನಿ, ನಿಂದೆ ಅಲರ್ಟ್ ಕೊಡ್ತಾನೆ ಇರ್ತೀನಿ. ಯಾವ್ದಾದ್ರು ಲೈಸೆನ್ಸ್ ಅಲ್ಲಿ ಕೈ ಇಟ್ರು ಅಂತಂದ್ರೆ ಕೂಡಲೇ ನಿಮ್ಗೆ ಹೇಳ್ಬಿಡ್ತೀನಿ. ಇದೇನೇ ಮ್ಯಾಟರು, ರೈಟಾ? ಇವತ್ತು ಬೇರೆ ಸುದ್ದಿಗಳನ್ನೆಲ್ಲ ನೋಡೋಣ. ಇವತ್ತಿನ ಸುದ್ದಿನಲ್ಲಿ ಆಪಲ್ ಅವರ ಒಂದು ಇದನ್ನ ಬದಲಾಯಿಸಿದ್ದಾರೆ. ಜಾನ್ ಅಂತ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಇವರು ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿದ್ದಂತವ್ರು ಒಕ್ಕು ಸರ್. ಆದ್ರೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಇದ್ದಂತವ್ರು. ಇವರು ಐಫೋನ್ ಡೆವಲಪ್ಮೆಂಟ್ ಅಲ್ಲಿ ಸ್ಪೆಷಲಿಸ್ಟು, ಐಪ್ಯಾಡ್ ಡೆವಲಪ್ಮೆಂಟ್ ಅಲ್ಲಿ ಸ್ಪೆಷಲಿಸ್ಟು. ಅವರೇನೆ ಮುಂದಿನ ನಾಯಕರು. ಕುಕ್ಕು ಎಲ್ಲಾದ್ರೂ ಓಡೋಗ್ಬಿಡ್ತಾರ ಅಂತ ಅನ್ಕೋಬೇಡಿ, ಕುಕ್ಕು ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಆಗ್ತಾ ಇದ್ದಾರೆ. ಇದೇನೆ ಆಪಲ್ ಅಲ್ಲಿ ಡೆವಲಪ್ಮೆಂಟು. ಇಂಡಿಯಾ ಗೌರ್ಮೆಂಟು CCI ಆಪಲ್ನ ಹೆದರ್ಸಿದ್ದಾರೆ, ನಿಮ್ಮ ಮೇಲೆ ನಾವು ಫೈನ್ನ ಹಾಕ್ತೀವಿ, ಯಾಕೆಂತಂದ್ರೆ ನೀವು ಈ ನಾನ್ ಕಾಂಪಿಟೇಟಿವ್ ಪ್ರಾಕ್ಟೀಸ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾವು ಬಿಲಿಯನ್ಸ್ ಆಫ್ ಡಾಲರ್ಸ್ ಫೈನ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಏನು ನಡೆಯೋದಿಲ್ಲ. ಆಪಲ್ ಅಂಗಡಿ ಮುಚ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಗೆ ಟೆನ್ಷನ್ ಜಾಸ್ತಿ ಆಗ್ಬಿಡತ್ತೆ. ಇದೇನೆ ಆಪಲ್ ನ್ಯೂಸ್. ಗೂಗಲ್ ಏನ್ ಹೇಳ್ತಾನೆ ಅಂತಂದ್ರೆ ಹೊಸದಾಗಿ AI ಚಿಪ್ಸ್ನ ನಾವು ಡೆವಲಪ್ ಮಾಡ್ತೀವಿ, ಈ ನ್ಯೂ CPU ಎನ್ವಿಡಿಯಾನ ಡಾಮಿನೇಟ್ ಮಾಡುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. TVS ಏನ್ ಹೇಳ್ತಾರೆ ಅಂತಂದ್ರೆ ಆಫ್ರಿಕಾದಲ್ಲಿ ಡೆಪ್ತ್ ಆಗಿ ನಾವು ಮಾಡ್ತೀವಿ, ನಾವು ಜಾಂಬಿಯಾ ಎನ್ನುವಂತ ಊರಿಗೆ ಹೋಗ್ತಾ ಇದ್ದೀವಿ, ಆಫ್ರಿಕಾದಲ್ಲಿ 8 ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಜಾಂಬಿಯಾದಲ್ಲಿ. ಅದರಿಂದ ಎಕ್ಸ್ಪೋರ್ಟ್ ಟು ಗ್ಲೋಬಲ್ ಎಕ್ಸ್ಪಾನ್ಷನ್ ನಾವು ಫೋಕಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವೇದಾಂತ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 1ನೇ ತಾರೀಕಿಂದ ಎಲ್ಲಾ ಕಂಪನಿನೂ 1:1 ಆಗಿ 4 ಶೇರ್, ಒಂದು ವೇದಾಂತ ಶೇರ್ ಇದ್ರೂ ಕೂಡ ನಿಮಗೆ 4 ಕಂಪನಿ ಶೇರ್ ಆಗಿ ಸಿಗುತ್ತೆ. ನನ್ನ ಪ್ರಕಾರ ಇದರಿಂದ ಕೆಲವೊಂದು ಶೇರ್ನ ಮಾಡಿ ಅವರು ಸಾಲವನ್ನ ತೀರಿಸಿಲ್ಲ ಅಂತಂದ್ರೆ ಬರೀ ಕ್ಯಾಶ್ ಫ್ಲೋ ಜಿಮ್ನಾಸ್ಟಿಕ್ಸ್ ಮಾಡಿ ಸಾಲವನ್ನ ತೀರಿಸೋದಕ್ಕೆ ಆಗಲ್ಲ. ಈಗ ತಿರುಪೂರಲ್ಲಿ ಟೆಕ್ನೋಸ್ಪೋರ್ಟ್ ಅನ್ನುವಂಥ ಕಂಪನಿ ಫ್ಯಾಬ್ರಿಕ್ ಇನೋವೇಷನ್ ಮಾಡಿ ನಾವು ರಿಯಾಕ್ಟಿವ್ ವೇರ್ ಸ್ಟ್ರಾಟಜಿ ಮಾಡ್ತೀವಿ, 600 ಕೋಟಿ ಬ್ರ್ಯಾಂಡ್ ಆಗಿ ಬದಲಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಿರುಪೂರಿಂದ ಇದೇ ಮೊದಲನೇ ಸಲ ಯಾರಾದ್ರೂ ಈಗ ಬ್ರ್ಯಾಂಡ್ ನ ಶುರು ಮಾಡ್ತೀವಿ ಅಂತ ಹೇಳ್ತಾ ಇರೋದಾದ್ರೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ಹ್ಯುಂಡಾಯು TVS ಒಂದಾಗಿ ಜಾಯಿಂಟ್ ಡೆವಲಪ್ಮೆಂಟ್ ಸ್ಟ್ರಾಟಜಿನ ಮಾಡಿ ನಾವು 3 ವೀಲರ್ನ ಮಾಡ್ತೀವಿ. ಅಂದ್ರೆ ಪ್ರಾಡಕ್ಟ್ 3 ವೀಲರ್ ಎಲೆಕ್ಟ್ರಿಕ್ ಗಾಡಿನ ರೆಡಿ ಮಾಡ್ತೀವಿ. ಸೀರಿಯಸ್ ಫ್ರಾಡ್ ಆಫೀಸರ್ ಏನ್ ಹೇಳ್ತಾರೆ ಅಂತಂದ್ರೆ 2,000 ಕೋಟಿ ಡಿರವೇಟಿವ್ ಇಂಡಸ್ಟ್ರಿಯಲ್ಲಿ ನಡೆದಿದ್ದಂಥದ್ದು ನಾವು ಸರಿ ಮಾಡ್ತೀವಿ, ನಾವು ಅದನ್ನ ಕೆಡಕ್ತೀವಿ, ಎಲ್ಲೆಲ್ಲ ತಪ್ಪು ನಡೆದಿದೆ ಅಂತ ಆಡಿಟರ್ನ ಕರೆದು ವಿಚಾರಿಸ್ತೀವಿ ಅಂತ ಹಲವು ರೀತಿಯ ಹೆದರಿಕೆಗಳನ್ನ ಹಾಕಿದ್ದಾರೆ. ಅದಾದ್ಮೇಲೆ ಮುಥೂಟ್ ಮೈಕ್ರೋ ಫೈನಾನ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಸ್ಟ್ರಾಂಗ್ ಗ್ರೋತ್ನ ಮಾಡಿದ್ದೀವಿ, ನಮ್ಮ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಇದೇನೇ ಫಸ್ಟ್ ಟೈಮ್ ನಮಗೆ ಈ ಮೈಕ್ರೋ ಫೈನಾನ್ಸ್ ಬಿಸ್ನೆಸ್ ಅಲ್ಲಿ ಒಳ್ಳೆ ನ್ಯೂಸ್ ಬಂತು. ಇದರ ಪ್ಯಾರೆಂಟ್ ಕಂಪನಿನೇ ಗೋ ಮುತ್ತೂಟ್, ಅದು ಅನ್ಲಿಸ್ಟೆಡ್ ಕಂಪನಿ. ಸೈಡಸ್ ಲೈಸೆನ್ಸಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರೋಟೀನ್ ಇದು ಕುಡಿಯೋದಕ್ಕೆ ರೆಡಿ ಮಾಡಿದ್ದಾರೆ. ಅದು $10 to $12 ಬಿಲಿಯನ್ ಮಾರ್ಕೆಟ್. ಎಲ್ಲರೂ ಅದರಲ್ಲಿ ಜಿಗಿಯೋದಕ್ಕೆ ಶುರು ಮಾಡಿದ್ದಾರೆ. ITC ನೆನ್ನೆ ತಾನೇ ನಿಮ್ಗೆ ಹೇಳ್ದೆ ಜಿಗಿತಾ ಇದ್ದಾರೆ ಅಂತ. ಟಾಟಾ 1NG ಬ್ರ್ಯಾಂಡ್ ಕೂಡ ಜಿಗಿತಾ ಇದ್ದಾರೆ. ಅದರಿಂದ ಅದು ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬದಲಾಗುತ್ತೆ. ಟಾಟಾ ಟ್ರಸ್ಟ್ ಅಲ್ಲಿ ನಡೀತಾ ಇರುವಂತ ಒಂದು ತಕರಾರು ಟಾಟಾ ಸನ್ಸ್ ಕಂಟ್ರೋಲ್ನ ಜರುಗಿಸತ್ತಾ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಇದೆಲ್ಲ ಏನೂ ಆಗೋದಿಲ್ಲ. ಒಬ್ಬ ಹಳೆಯ ಎಂಪರರ್ ತೀರ್ಕೊಂಡ್ಮೇಲೆ ಒಬ್ಬ ಹೊಸ ರಾಜ ಟೇಕ್ ಓವರ್ ಮಾಡುವಾಗ ಹಳೆಯ ಎಂಪರರ್ದು ಕೆಲಸದವರೆಲ್ಲ ಇರ್ತಾರಲ್ಲ ಅವರೆಲ್ಲ ಬಾಲ ಅಲ್ಲಾಡಿಸ್ತಾರೆ. ಹೊಸ ರಾಜ 2-3 ವರ್ಷದಲ್ಲಿ ಬಾಲವನ್ನ ಕತ್ತರಿಸ್ಬಿಡ್ತಾರೆ.
ಅದೇ ಥರಾನೇ ಜಾರ್ಡಿ ವ್ಯಕ್ತಿಗಳು ರತನ್ ಟಾಟಾಗೆ ತೊಂದರೆ ಕೊಟ್ಟಿದ್ದು ಇತಿಹಾಸ ನಮಗೆ ಗೊತ್ತು. ಆ ಒಂದು ಬಾಲವನ್ನೆಲ್ಲ ಸರಿಯಾಗಿ ಕತ್ತರಿಸೋದಕ್ಕೆ ಟೈಮ್ ಆಯಿತು. ಅದೇ ರೀತಿ ಒಂದು 2-3 ವರ್ಷ ಟೈಮ್ ಆಗ್ಬಿಡತ್ತೆ. ಆ 3-4 ವರ್ಷದಲ್ಲಿ ಬಾಲವನ್ನು ಸರಿಯಾಗಿ ಕತ್ತರಿಸ್ಬಿಡ್ತಾರೆ. ಈಗೆಲ್ಲ ಈ ಓನರ್ಶಿಪ್ ಸಂದೇಹ ಆ ಕಂಪನಿನಲ್ಲಿ ಎಷ್ಟು ಶನಿ ಅವ್ರನ್ನ ವಕ್ರವಾಗಿ ನೋಡಿದ್ರೆ ಟಾಟಾ ಸನ್ಸ್ ಮಾತ್ರ ಲಿಸ್ಟ್ ಮಾಡೋ ರೀತಿ ಆಗತ್ತೆ. ಅದರಲ್ಲಿ 75% ಕಂಟ್ರೋಲ್ನ ಇಟ್ಕೊಂಡು ತೊಂದರೆ ಕೊಡ್ತಾನೇ ಇರ್ತಾರೆ. ಅದರಿಂದ ಏನು ಭಯ ಪಡೋದಕ್ಕಿಲ್ಲ. ಗೋಲ್ಡ್ ETF ಅಲ್ಲಿ ಜನರು ಈಕ್ವಿಟಿನ ಮಾರ್ಬಿಟ್ಟು ದುಡ್ಡನ್ನ ಇದನ್ನ ಏರಿಸ್ತಾ ಇದ್ದಾರೆ. ಇದು ಡಾಲರ್ಗೆ ಅಗೇನ್ಸ್ಟ್ ಆಗಿ ಏನಾಗುತ್ತೆ ಅನ್ನೋದನ್ನ ನೋಡಿದ ಮೇಲೆ ನಾವು ಡಿಸೈಡ್ ಮಾಡೋದಕ್ಕೆ ಆಗತ್ತೆ. ಇಂಡಿಯಾದಲ್ಲಿ ಕೋರ್ ಸೆಕ್ಟರ್ 2.6% ಅಷ್ಟೇ ಗ್ರೋ ಆಗಿದೆ. 5 ವರ್ಷದ ಲೋಯೆಸ್ಟ್ ಹೈಯೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಕ್ಷಯ ತೃತೀಯದ 2ನೇ ದಿನದಂದು ತುಂಬಾ ಜನ ಗೋಲ್ಡ್ ಆಗಿ ತಗೊಂಡಿದ್ದಾರೆ ಅಂತ ಕೇಳಲ್ಪಡ್ತಾ ಇದ್ದೀವಿ. ಇದೇನೇ ಇವತ್ತಿನ ಮುಖ್ಯ ಸುದ್ದಿ. ಈಗ ಸದ್ಯಕ್ಕೆ ಪೀಸ್ ರೇಟಿ ಇಲ್ಲ. ಇಸ್ಲಾಮಾಬಾದ್ಗೆ JD-1 ಹೋಗ್ತೀನಿ ಅಂತ ಹೊರಡ್ತಾ ಇದ್ದಾರೆ. ಆದ್ರೆ ಟೆಹರಾನ್ ಹೇಳ್ತಾ ಇದ್ದಾರೆ ಇಲ್ಲಿ ಹೋಗಿ ಯೂಸ್ ಇಲ್ಲ, ನಾವು ಬರ್ಬೇಕಂತ ಇನ್ಮೇಲೆ ಯೋಚನೆ ಮಾಡಬೇಕು ಅಂತ. ಅದರಿಂದ ಪೀಸ್ಗೆ ಇವಾಗ ಸದ್ಯಕ್ಕೆ ಚಾನ್ಸ್ ಇಲ್ಲ. ಅದರಿಂದ ಹೋಮ್ಸಿಂದ ಪ್ರಾಡಕ್ಟ್ ಕೂಡ ಬರೋದಿಲ್ಲ. ನಾವು ಬೇರೆ ಎಲ್ಲಿಂದನಾದರೂ ರೆಡಿ ಮಾಡಬೇಕು. ಅದರಿಂದ ಇಸ್ರೇಲಿಂದ ನಮ್ಮನ್ನೇನು ಮಾಡೋದಕ್ಕಾಗಲ್ಲ. ಇಸ್ರೇಲು ಇದು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇದನ್ನು ಯಾರೂ ನಂಬೋ ರೀತಿ ಇಲ್ಲ. ಇದೇನೇ ಸುದ್ದಿ. ಅದರಿಂದ ಮಾರ್ಕೆಟು ತುಂಬ ವೀಕ್ ಆಗಿರುತ್ತೆ. ಹೆವಿ ರೈಸಲ್ಲಿ ಮಾರ್ಕೆಟ್ನ ಮಾಡ್ತಾನೇ ಇರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತತ್ತಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟು. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.